ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ಗಮನಿಸಿ ಅಂತ ಹೇಳ್ತಾ ಬ್ಯಾಂಗ್ಳೂರು ಸಹೋದಯ ಪ್ರಿ ಬೋರ್ಡ್ ಎಕ್ಸಾಮ್ CBSE ಕ್ಲಾಸ್ 10 10ನೇ ತರಗತಿ ವಿದ್ಯಾರ್ಥಿಗಳಿಗೆ 2025-26 17-12-2025 ಇಲ್ಲಿ ನಡೆದಿರುವಂಥ ಒಂದು ಸಂಸ್ಕೃತ ಪೇಪರ್. ಸಂಸ್ಕೃತ ಇದು ಸಂಸ್ಕೃತದ ಕೋಡು 122. ಓಕೆ, ಸೆಟ್ ಮಾರ್ಕ್ಸ್ 80 ಮಾರ್ಕ್ಸ್ 3 ಅವರ್ಸ್. ಸಂಸ್ಕೃತದಲ್ಲಿ ಸಹೋದಯದಲ್ಲಿ ಒಂದು ತೊಂದರೆ ಆಗಿದೆ. ಏನು? ಪತ್ರಲೇಖನ ಅವರಲ್ಲಿ ಹೇಗಿರುತ್ತದೆ? ಪತ್ರಲೇಖನ ಅಂದರೆ ಫಾರ್ಮೇಟ್ ಮಾತ್ರ ಬರೀಬೇಕು ಅನ್ನೋದು, ಫಾರ್ಮೇಟ್ ಬಳಸಬೇಕಲ್ಲ. ಅವ್ರು ಫುಲ್ ಪತ್ರನೇ ಕೊಟ್ಟಿರ್ತಾರೆ, ಆದರೆ ಕೆಲವೊಂದು ಡ್ಯಾಶ್ಗಳನ್ನು ಕೇಳಿರ್ತಾರೆ ಅವರು. ಈಗ ಎಕ್ಸಾಂಪಲ್ ದಿನಾಂಕ ಅಥವಾ ಇಲ್ಲವೇ ಸ್ಥಳ, ಮಾನ್ಯರೇ, ಕೆಲವೊಂದು ಡ್ಯಾಶ್ಗಳನ್ನು ಅವ್ರು ಕೇಳಿರ್ತಾರೆ. ಅಲ್ಲಿ ವಿದ್ಯಾರ್ಥಿಗಳು ಫಿಲ್ ಮಾಡಬೇಕಾಗುತ್ತದೆ. ಅದು ಹೇಗೆ? ಯೂಸ್ ದ ಬ್ರಕೆಟ್. ಆ ಬ್ರಕೆಟ್ನಲ್ಲಿ ಆ ಪದವನ್ನು ಕೊಟ್ಟಿರ್ತಾರೆ, ಆ ಸರಿಯಾದ ಪದವನ್ನು ಎಲ್ಲಿ ತಗೊಂಡೋಗಿ ಎಲ್ಲಿ ಹಾಕ್ಬೇಕು ಅನ್ನೋದು ಅಷ್ಟೇ. ಅದೇ ಹೇಳ್ತಲ್ಲ, ಯಾವಾಗ್ಲೂ ಸಂಸ್ಕೃತ ಕನಿಷ್ಠ ಅಂದ್ರೆ 70 ಮಾರ್ಕ್ಸ್ ಅದ್ರೊಳಗಡೆನೆ ಇರ್ತೈತಿ. ಆದ್ರೆ ಅದು ಗೊತ್ತಿರ್ಬೇಕಷ್ಟೇ. ಎಲ್ಲದೂ ಅಲ್ಲೇ ಇದೆ, ಆದ್ರೆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಗೊತ್ತಿದ್ರೆ ಮಾತ್ರ. ಅದಕ್ಕೋಸ್ಕರನೇ ಸಂಸ್ಕೃತ ಯಾವಾಗ್ಲೂ ವಿದ್ಯಾರ್ಥಿಗಳಿಗೆ 100ಕ್ಕೆ 100 ಅಂಕ ಬರುತ್ತದೆ. ಓಕೆ, ಯಾಕಂದ್ರೆ ಅದು ಅಲ್ಲೇ ಇರುತ್ತದೆ. ಮುಕ್ಕಾಲು ಭಾಗ ಆ ಕ್ವಶನ್ ಪೇಪರ್ನಲ್ಲೇ ಉತ್ತರ ಇರುತ್ತದೆ. ಅದು ಹಾಗಾಗಿ ಆ ರೀತಿಯಾಗಿ ಬರುವಂತ ಒಂದು ಸಬ್ಜೆಕ್ಟ್ ಅದು. ಆದ್ರೆ ಈ ಸಹೋದಯದವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಈಗ ಈ ಪತ್ರ ಹೇಳಿದ್ನಲ್ಲ, ಈ ಪತ್ರ ಈ ಹಿಂದಿ, ಕನ್ನಡ, ಬೇರೆ ಬೇರೆ ಸಬ್ಜೆಕ್ಟಿನಲ್ಲಿ ಹೇಗೆ ಪತ್ರ ಬರೆಯಿರಿ, ಕುಡಿಯುವ ನೀರಿನ ಕುರಿತು ಪತ್ರ ಬರೀ. ಈಗ ನಮ್ಮದೆಲ್ಲ ಒಂದು ಟಾಪಿಕ್ ಕೊಟ್ಬಿಟ್ಟು ಪತ್ರ ಬರೆಯಿರಿ ಅಂತ ಹೇಳ್ತಾರಲ್ಲ. ರಿಕ್ವೆಸ್ಟ್ ಲೆಟರ್ ಇರ್ಬೋದು ಅಥವಾ ಜಾಬ್ ಅಪ್ಲಿಕೇಶನ್ ಇರ್ಬೋದು, ಯಾವುದೇ ಇರ್ಬೋದು, ಈ ತರ ಬರೀರಿ ಅಂತ ಹೇಳ್ತಾರಲ್ಲ. ಅದೇ ತರನೇ ಈ ಸಲ ಇವರು ಕೂಡ ಮಾಡಿಬಿಟ್ಟಿದ್ದಾರೆ. ಮಕ್ಕಳೆಲ್ಲ ಕನ್ಫ್ಯೂಸ್. ಓ, ಪತ್ರ ಬಂದೇ ಇಲ್ಲ, ಪತ್ರಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕು ಅಂತ. ಆದ್ರೆ ಅವ್ರೇನ್ ಮಾಡಿದ್ದಾರೆ, ಈ ಸಲ ಫುಲ್ ಫಾರ್ಮೇಟ್ ಕೊಟ್ಟಿಲ್ಲ, ಒಂದು ಟಾಪಿಕ್ ಅಷ್ಟೇ ಕೇಳಿ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಬೋರ್ಡಲ್ಲಿ ಹಾಗಿಲ್ಲಲ್ಲ, ಅವ್ರಿಗೆ ಕರೆಕ್ಟಾಗಿ ಕೇಳ್ತಾರಲ್ಲ. ಅದು ಶಿಕ್ಷಕರು ಕೂಡ ಹಾಗೇನೆ ಅವರನ್ನು ರೆಡಿ ಮಾಡಿರ್ತಾರೆ. ಬೋರ್ಡ್ ಹೇಗೆ ಕೇಳುತ್ತದೆ ಹಾಗೆ ಶಿಕ್ಷಕರು ಕೂಡ ರೆಡಿ ಮಾಡಿರ್ತಾರೆ. ಇವರು ಸಡನ್ಲಿ ಇವರು ಒಂದ್ ರೀತಿ, ಸಹೋದಯದವರು ಒಂದ್ ರೀತಿ, ಬೋರ್ಡರ್ ಒಂದ್ ರೀತಿ ಕೇಳಿಬಿಟ್ರೆ ವಿದ್ಯಾರ್ಥಿಗಳಿಗೆ ಗೊಂದಲ ಉಂಟಾಗುತ್ತದೆ. ಅದಕ್ಕೆ ನಾನು ಹೇಳೋದು, CBSE ಬೋರ್ಡ್ ಯಾವ ರೀತಿಯಾಗಿ ಇರುತ್ತದೆಯೋ ಹಾಗೆಯೇ ನೀವು ಪ್ರೀ ಬೋರ್ಡ್ ಅನ್ನು ಕೂಡ ಸೆಟ್ ಮಾಡಿ. ವಿದ್ಯಾರ್ಥಿಗಳಲ್ಲಿ ಗೊಂದಲ ಆಗಬಾರ್ದು ಅನ್ನೋದನ್ನು ನಾನು ಇದನ್ನು ಯಾವಾಗ್ಲೂ ಹೇಳ್ತೀನಿ. ಕೇವಲ ನನ್ನ ಸಬ್ಜೆಕ್ಟ್ ಅಂತಾನೆ ಅಂದ್ಕೊಳ್ಳೋದಲ್ಲ, ನಾನು ಎಲ್ಲ ಸಬ್ಜೆಕ್ಟಿನ ಬಗ್ಗೆನೂ ಕೂಡ ಏನೇ ಮಿಸ್ಟೇಕ್ ಆದ್ರೂ ವಿದ್ಯಾರ್ಥಿಗಳಲ್ಲಿ ಕೇಳಿ. ಯಾಕಂದ್ರೆ ನನ್ನ ಫಾಲೋವರ್ಸ್ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ, ಸಿಕ್ಕಾಪಟ್ಟೆ ಮಕ್ಕಳಿರ್ತಾರೆ. ಮೊನ್ನೆ ಯಾವುದೋ ಒಂದು ಮಗು ನನ್ನ ಆನ್ಲೈನ್ ಕ್ಲಾಸಲ್ಲಿ ಜಾಯಿನ್ ಆದಾಗ ಒಂದು ಮಗು ಹೇಳ್ತಾ ಇತ್ತು, ನಮ್ಮ ಸೀನಿಯರ್ಸ್ ಹೇಳಿದ್ದಾರೆ ನಿಮ್ ಕ್ಲಾಸ್ ನಾವು ಜಾಯಿನ್ ಆಗ್ಬೇಕಂತೆ, ತುಂಬಾ ಚೆನ್ನಾಗಿರುತ್ತದೆ ಒಂದು. ಆಮೇಲೆ ಎಲ್ಲ ಸಬ್ಜೆಕ್ಟಿನ ಬಗ್ಗೆನೂ ಹೋರಾಟ ಮಾಡ್ತಾರೆ ಮೇಡಮ್ಮು, ತುಂಬಾ ಹೋರಾಟ ಮಾಡ್ತಾರೆ, ಮಕ್ಕಳ ಪರವಾಗಿ ಮಾತಾಡ್ತಾರೆ. ಅವರೊಬ್ರು ಮಾತ್ರ ಮಕ್ಕಳ ಪರವಾಗಿ ಸದಾ ಇರ್ತಾರೆ. ನೀವೇನೇ ಸಮಸ್ಯೆಗಳು ಅಥವಾ ಗೊಂದಲ ಇದ್ದಲ್ಲಿ ಮೇಡಮ್ನ ಹತ್ರ ನಾವು ಕೇಳ್ಬಹುದು, ಮೇಡಮ್ ಪರಿಹಾರ ಮಾಡ್ತಾರೆ. ಬೋರ್ಡ್ ವರೆಗೂ ಕೂಡ ಅದನ್ನು ಸಿಕ್ಕಾಪಟ್ಟೆ ಹೋರಾಟ ಮಾಡ್ತಾರೆ. ಮ್ಯಾಥ್ಸ್ ಆಗೆಲ್ಲ 5 ಮಾರ್ಕ್ಸ್ ಸಿಗಲ್ಲ, ತುಂಬಾ ಹೋರಾಟ ಮಾಡಿದ್ದಾರೆ. ಖಂಡಿತ ಆಗಿ ಹೌದು, ಅದು ಎಲ್ಲರಿಗೂ ತಿಳಿದಿರುವ ವಿಷಯ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿಯೇ CBSEಗಂತಾನೆ ವಿದ್ಯಾರ್ಥಿಗಳಿಗಂತ ಇರುವಂತ ಏಕೈಕ ಚಾನಲ್ ಅಂದ್ರೆ ಅದು ನಮ್ಮೂರ ಯೂಟ್ಯೂಬ್ ಚಾನಲ್. ವಿದ್ಯಾರ್ಥಿಗಳಿಗೆ ಆಗಿರುವ ತೊಂದರೆಗಳನ್ನು ಪರಿಹಾರ ಮಾಡುವಂತ ಒಂದು ಚಾನಲ್ ಅದಾಗಿರುತ್ತದೆ. ಹಾಗಾಗಿ ಯಾವಾಗಲೂ ಸದಾ ಮಕ್ಕಳ ಏಳಿಗೆಯನ್ನು ಬಯಸುವಂತ ಒಂದು ಚಾನಲ್ ವಿದ್ಯಾರ್ಥಿಗಳೇ. ಹಾಗಾಗಿ ನೀವು ಇದನ್ನ ನೋಡಿ, ಈ ತರ ಆಗ್ಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ ಆಗಿರುತ್ತದೆ. ಯಾವುದೇ ಬೋರ್ಡ್ ಇರ್ಬೋದು, ಮಕ್ಕಳಿಗೆ ಗೊಂದಲ ಎಬ್ಬಿಸಬೇಡಿ. ಬೋರ್ಡ್ ಏನು ಹೇಳಿರುತ್ತದೆ ಅದನ್ನೇ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಇದೆಲ್ಲ ನೋಡಿ, ಅಂಕಗಳೆಲ್ಲ ಇಲ್ಲಿ ಬಂದಿದ್ದಾವೆ ನೋಡಿ. ಅಂಕ ಇಲ್ಲಿ ಎಲ್ಲಿರ್ಬೇಕು? ಇಲ್ಲಿ ಇರ್ಬೇಕಲ್ಲ.
ಇದೆಲ್ಲ ಯಾಕೆ ನಾವು ಮಾಡೋದಿಲ್ಲ? ಹೀಗೆ ಎಷ್ಟೇ ವಿದ್ಯಾರ್ಥಿ ನೋಡಿ, ಈ ಅಂಕನೂ ಅಷ್ಟೇ ಇಲ್ಲಿಗೆ ಬರಬೇಕಲ್ಲ. ನೋಡಿ ಅಂಕ ನೋಡಿ ಹೆಂಗಿದೆ, ಇಲ್ಲಿಗೆ ಬರಬೇಕಲ್ಲ. ಈಗ ಎಷ್ಟೋ ಇಂಪ್ರೂವ್ಮೆಂಟು ಸಹೋದಯ, ಎಷ್ಟೋ ಇಂಪ್ರೂವ್ಮೆಂಟ್ ಆಗಿದೆ. ಪ್ರಾರಂಭದಲ್ಲಂತೂ ಏನೇನು ಇರ್ತಿತ್ತಿಲ್ಲ, ಅಲೈನ್ಮೆಂಟ್ ಇರ್ತಿರ್ಲಿಲ್ಲ, ಪ್ಯಾಟ್ರನ್ ಇರ್ತಿರ್ಲಿಲ್ಲ, ಕರಿಕುಲಂ ಪ್ರಕಾರದಲ್ಲಿ ಸಿದ್ಧವಾಗ್ತಿರ್ಲಿಲ್ಲ, ಏನೇನೋ ಆಗ್ತಿತ್ತು. ನಾನು ಸಾಕಷ್ಟು ವಿಡಿಯೋಗಳನ್ನೆಲ್ಲ ಮಾಡಿ, ಆದ್ರೆ ಅವರು ತಿದ್ಕೊಳ್ತಾರೆ ಬೇರೆ ಸಬ್ಜೆಕ್ಟಿನವರು. ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, ಒಂದ್ಸಲ ಅಂತೂ ಸೋಷಿಯಲ್ ಅಲ್ಲಿ 15 ಮಾರ್ಕ್ಸಿಗೆ ಇರ್ಲಿಲ್ಲ, ಮ್ಯಾಪೇ ಕೊಟ್ಟಿರ್ಲಿಲ್ಲ. ಆಮೇಲೆ ಮ್ಯಾಥ್ಸ್ ಅಲ್ಲೂ ಅಷ್ಟೇ, ರೇಖಾಗಣಿತದಲ್ಲಿ ಎಲ್ಲ ಜಾಮೆಟ್ರಿ ಎಲ್ಲ ಇರಲೇ ಇರಲಿಲ್ಲ. ಸಾಕಷ್ಟು ಸಲ ಅದ್ರ ಬಗ್ಗೆ ಎಲ್ಲ ಹೋರಾಟ ಮಾಡಿದ್ದೀನಿ ನಾನು ವಿದ್ಯಾರ್ಥಿಗಳಿಗಾಗಿ. ಆದ್ರೆ ಅದು ನೆಕ್ಸ್ಟ್ ಇಯರ್ ಅವರು ತಿದ್ದುಕೊಳ್ತಾರೆ. ಆದ್ರೆ ನಮ್ಮ ಕನ್ನಡ ಹಂಗಿಲ್ಲ, ತಿದ್ದುಕೊಳ್ಳುವ ಮಾತೇ ಇಲ್ಲ. ಮತ್ತೆ ಅದಕ್ಕಿಂತ ಜಾಸ್ತಿ ತಪ್ಪೇ ಹೊರತು ಕಡಿಮೆ ಆಗಲ್ಲ. ಅದು ಆಗ್ಬಾರ್ದು ಅಂತ ನಾನು ಹೇಳ್ತಾ ಇರೋದು. ಓಕೆ, ಈ ರೀತಿಯಾಗಿರುವಂಥದ್ದು ಮಿಸ್ಟೇಕ್ ಇದಾವೆ. ತುಂಬಾ ನೀವು ಪಕ್ಕಾ ಇತ್ತು ಅಂತ ಅಂದ್ಕೊಳ್ಬೇಡಿ. ಯಾರಾದ್ರೂ ನಮ್ಮ ಸಬ್ಜೆಕ್ಟ್ ಪಕ್ಕಾ ಇತ್ತು ಅಂತ ಹೇಳ್ತಾರಂದ್ರೆ ಅವರಿಗೂ ಕೂಡ ಅವ್ರ ಸಬ್ಜೆಕ್ಟ್ ಬಗ್ಗೆ ಗೊಂದಲ ಇದೆ ಅಂತಾನೆ ಅರ್ಥ. ಆ ಶಿಕ್ಷಕರಿಗೂ ಗೊಂದಲ ಇದೆ, ಮಕ್ಕಳಿಗೂ ಸರಿಯಾಗಿ ಅದು ಅರ್ಥ ಆಗ್ಲಿಲ್ಲ ಅನ್ನೋದೇ ನಾನು ಹೇಳ್ತೀನಿ. ಹಂಗಂತ ತುಂಬಾ ಪಕ್ಕಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಸಹೋದಯದವರು, ನೋ ನಥಿಂಗ್. ಅದೇನ್ ನಾವೇನು ಇವತ್ತು ನೋಡ್ತಾ ಇಲ್ಲ, ಬಹಳ ವರ್ಷದಿಂದ ನೋಡ್ಕೊಂಡು ಬರ್ತಾ ಇದೀವಿ. ಓಕೆ, ಹಾಗಾಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪಕ್ಕ ಮಾಡಲ್ಲ ಅವರು. ಹಿಂಗೆ ಒಟ್ರಾಸಿ. ಇಲ್ಲೇ ಇರುತ್ತದೆ ಅವರಿಗೆಲ್ಲ. ನೋಡಿ 1 ಮಾರ್ಕ್ಸ್ ಕ್ವಶನ್ ಎಲ್ಲ ಜಾಸ್ತಿ, ಮತ್ತೆ ಇಂಗ್ಲಿಷ್ನಲ್ಲೂ ಇರುತ್ತದೆ ಅಲ್ಲ, ಹಾಗಾಗಿ ಮಕ್ಕಳು ಬರೆದು ಬಿಡ್ತಾರೆ. ಇದನ್ನ 2 ರೀತಿಯ ಆಪ್ಷನ್ಸ್ ಇರುತ್ತದೆ. ಅವರದೇ ಆದಂಥ ಒಂದು ಇಂಗ್ಲಿಷ್ ಮೀಡಿಯಂ ಮಕ್ಕಳಾಗಿರೋದ್ರಿಂದ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ, ಇನ್ನೊಂದು ಲ್ಯಾಂಗ್ವೇಜ್ ಯಾವ್ಯಾವ ಲ್ಯಾಂಗ್ವೇಜ್ ಇರುತ್ತೆ ಅದರಲ್ಲಿ ಇರ್ತದೆ, ಹಾಗಾಗಿ ಬರೆದು ಬಿಡ್ತಾರೆ. ನೋಡಿ ನೋಡಿ ಅಂಕ ನೋಡಿ, ಅಲೈನ್ಮೆಂಟ್ ನೋಡಿ, ಯಾಕಂದ್ರೆ ಹೊರಗಡೆ ಹೋಗುತ್ತದೆ ಪೇಪರು. ನೋಡಿ ಅಲೈನ್ಮೆಂಟ್ ಎಷ್ಟು ಮಿಸ್ಟೇಕ್ ಇದೆ. ಇಲ್ಲೆಲ್ಲ ಆನ್ಸರ್ ಇಲ್ಲೇ ಇದೆ. ಸಂಸ್ಕೃತ ಯಾವತ್ತೂ ಅಷ್ಟೇ ನೋಡಿ, ಪ್ರತಿ ಒಂದರಲ್ಲೂ ಅಲೈನ್ಮೆಂಟ್ ನೋಡಿ ಹೆಂಗಿದೆ. ನೋಡಿ ಪ್ರತಿ ಒಂದರಲ್ಲೂ ಅಲೈನ್ಮೆಂಟ್ ಇಲ್ಲ. ಒಂದು ಡಿಸಿಪ್ಲಿನ್, ಒಂದು ಕ್ವಶನ್ ಪೇಪರ್ ಅಂದ್ರೆ ಒಂದು ಡಿಸಿಪ್ಲಿನ್ ಬೇಕಾಗುತ್ತದೆ. ಅದಕ್ಕೆ ಯಾವುದನ್ನು ಬೋಲ್ಡು, ಅನ್ಬೋಲ್ಡು, ಯಾವುದಕ್ಕೆ ಕರೆಕ್ಟ್ ಆಪ್ಷನ್ಸ್ ಅಥವಾ ಆಪ್ಷನ್ಸ್ ಕೊಡ್ಲೇ ಇಲ್ವೋ ಎಲ್ಲ ಚೆಕ್ ಮಾಡಬೇಕಾಗುತ್ತದೆ. ಒಂದೆರಡು ಸ್ಪೆಲ್ಲಿಂಗ್ ಮಿಸ್ಟೇಕ್, ಇಟ್ ಈಸ್ ಓಕೆ, ಅದೇನು ಮಾಡ್ಲಿಕ್ಕಾಗಲ್ಲ, ಆಗತ್ತೆ. ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಸಾಕಷ್ಟು ಆಗ್ತಾ ಇರುತ್ತದೆ. ಇಲ್ಲಿ ನೋಡಿ ಅಲೈನ್ಮೆಂಟ್ ಪೂರ್ತಿ ಹೋಗಿದೆ ಸಂಸ್ಕೃತದಲ್ಲಿ. ಸಂಸ್ಕೃತನೂ ತೊಂದರೆನೆ, ಪ್ರಾಬ್ಲಮ್ ಆಗಿದೆ. ನೋಡಿ ನೋಡಿ ಯಾವ ಥರ ಅಲೈನ್ಮೆಂಟೇ ಇಲ್ಲ. ಯಾವ ರೀತಿ ಇದಕ್ಕೆಲ್ಲ ಏನು ಅಂದ್ಕೊಳ್ಬೇಕು, ಸರಿ ಇಲ್ರಿ. ಸಹೋದಯ ಟೋಟಲಿ ಆಗಿ ಸಹೋದಯ ಸರಿ ಇಲ್ಲ. ನೋಡಿ ಮಾರ್ಕ್ಸ್ ನೋಡಿ. ನಮಗೂ ಈ ಬೋರ್ಡ್ ಇರ್ಬೋದು, ಸಹೋದಯ ಇರ್ಬೋದು, ಇವ್ರ ಬಗ್ಗೆ ಎಲ್ಲ ಹೇಳಿ ಹೇಳಿ ನಮಗೆ ಸಾಕೈತೆ ಹೊರತು ಅವರೇ ತಿದ್ಕೊಂಡಿಲ್ಲ. ತಿದ್ಕೊಂಡ್ರೆ ಅವರಿಗೆ ಒಳ್ಳೇದು. ಇನ್ನೊಂದು 4 ಶಾಲೆಗಳು ಜಾಯಿನ್ ಆಗ್ತವೆ, ಇಲ್ಲವೇ 4 ಶಾಲೆಗಳು ಬಿಟ್ಟು ಹೋಗ್ತಾವೆ. ಇವ್ರದ್ದು ಇದೇ ತರ ಪೇಪರು ಅಂತ. ಅಲೈನ್ಮೆಂಟ್ ನೋಡಿ ಹೆಂಗೆ, ಈ ಮಾರ್ಕ್ಸ್ ನೋಡಿ, ಇಲ್ಲ ಅರ್ಧ, ಇಲ್ಲಿ ಒಂದು ಬಂದು ಸೇರ್ಕೊಂಡಿದೆ. ಇರೋದು ಪೂರ್ತಿ ಅಧ್ವಾನ, ಇನ್ನು ಸಂಸ್ಕೃತ ಇನ್ನೂ ಅಧ್ವಾನ. ನೋಡಿ ಹೆಂಗಿದೆ ಮಾರ್ಕ್ಸು. ಅಂದ್ರೆ ಅವ್ರು ಸರಿಯಾಗಿ ಚೆಕ್ ಮಾಡಲ್ವಾ, ಕ್ರಾಸ್ ಚೆಕ್ ಎಲ್ಲ ಇರಲ್ವಾ ಅವರಿಗೆ. ಪೂರ ಪೇಪರ್ ನೋಡಿ
ಇದು ಮೇನ್ ಅಲ್ವಾ, ಇದು ಕೆಳಗೆ ಬರಬೇಕಲ್ವಾ. ಮಗುಗೆ 4 ಆಪ್ಷನ್ಸ್ ಕೊಟ್ಟಾಗ ಕ್ವಶನ್ ಮೇಲಿದ್ದು ಕೆಳಗಡೆ ಅದರ ನೆಕ್ಸ್ಟ್ ಪೇಜಲ್ಲಿ ಇದ್ರೆ ಅದು ತುಂಬಾ ಕಷ್ಟ ಆಗುತ್ತದೆ. ಅದರಲ್ಲಿ ಸಂಸ್ಕೃತ ಓದೋದೇ ಕಷ್ಟ, ಮಕ್ಕಳಿಗೆ ಓದಲಿಕ್ಕೆ ಬರಲ್ಲ ಅದು. ಯಾಕೆ ಇಂಗ್ಲೀಷ್ನಲ್ಲಿ ಇರೋದ್ರಿಂದ ಟಿಕ್ಕಿಂಗ್ ಆನ್ಸರ್ ಆಗಿರೋದ್ರಿಂದ ಏನು ಮಾಡ್ತಾರೆ, ಅದೊಂಥರ ಕುರುಡು ಬರ ಇದ್ದಂಗೆ ಸುಮ್ಮನೆ ಟಿಕ್ ಮಾಡ್ಕೊಂಡು ಹೋಗ್ತಾರೆ ಮಕ್ಕಳುಗಳು. ಒಟ್ರಾಸಿ ಅಂಕ ಬರುತ್ತದೆ. ಇದನ್ನೆಲ್ಲ ಏನು ಮಕ್ಕಳಿಗೆ ಓದ್ಲಿಕ್ಕೆ ಬರುತ್ತೆ ಅಂತ ಇಲ್ಲ. ನಾಮ್, ರಾಮ್ ಇದೆಲ್ಲ ಓದೋದು ಕಷ್ಟ ಆಗುತ್ತದೆ ಮಕ್ಕಳಿಗೆ. ರಾಮ್, ಲಾಭ ಎಲ್ಲ ಕಷ್ಟ. ನಾಮ್ ಬರೆಯೋದು ಕೇಳ್ತಾರೆ ಅವರಿಗೆ, ಹೆಸರನ್ನು ಬರೆಯೋದು. ನೋಡಿ, ಅಲೈನ್ಮೆಂಟ್ ಅಂತೂ ಸಂಪೂರ್ಣವಾಗಿದೆ, ಮಾರ್ಕ್ಸ್ ಅಂತೂ ಸಂಪೂರ್ಣ ಈ ಕಡೆ ಬಂದಿದೆ. ಮಗು ಎಷ್ಟು ಕಷ್ಟ ಆಗುತ್ತದೆ ಎಕ್ಸಾಮ್ ಬರೆಯುವಾಗ. ಇದು ಕೆಳಗೆ ಹೋಗ್ಬೇಕು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಸುಮ್ಮನೆ ಮಾಡಿ ಕಳಿಸ್ಬಿಡ್ತಾರೆ. ಹಿಂಗಾದ್ರೆ ಹೇಗೆ? ಯಾರು ಇದಕ್ಕೆ ಜವಾಬ್ದಾರಿ ಅಲ್ವಾ? ನೋಡಿ ಮಾರ್ಕ್ಸ್ ಎಲ್ಲಿದೆ, ಯಾರು ಇದಕ್ಕೆ ಜವಾಬ್ದಾರಿ? 1 ಮಾರ್ಕ್ಸ್ ಇಲ್ಲದೆ ನೋಡಿ, ನೀವೇ ನೋಡಿ, ನಾವೇನು ಸುಳ್ಳು ಹೇಳ್ತಾ ಇದೀವ? ನಮ್ಮದು ನೇರ ದಿಟ್ಟ ನಿರಂತರ, ಇದ್ದಿದ್ದನ್ನು ಇದ್ದ ಹಾಗೆ ಹೇಳ್ತೀವಿ. ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿ, ಅದರಲ್ಲಿ ಏನಿದೆ? ಯಾರು ಈ ತರ ಅನಾಲಿಸಿಸ್ ಮಾಡಿ ಹೇಳಲಿಲ್ಲ ಅಂದ್ರೆ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇರುತ್ತದೆಯಲ್ಲ. ಯಾರು ತಲೆ ಕೆಡ್ಸ್ಕೊಳ್ಳಲ್ಲ, ಆದ್ರೂ ನಾವು ಹೇಳ್ಬೇಕಾಗುತ್ತದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಬಾರ್ದಲ್ಲ. ನಾನ್ ಬಿಡಲ್ಲ, ನಾನು ಹೇಳೇ ಹೇಳ್ತೀನಿ. ಇದಕ್ಕೆ ಪೇಜ್ ನಂಬರ್ ಕೊಟ್ಟಿದ್ದಾರೆ, ಓಕೆ. ಆದ್ರೆ ಅಲೈನ್ಮೆಂಟ್ ಅಂತೂ ಇಲ್ಲೇ ಇಲ್ಲ. ಇಲ್ಲಿ ನೋಡಿ, ಹಿಂಗಿದೆ ಪೂರ್ತಿ ಪೇಪರ್ ಹಂಗೆ ಇದೆ. ಪ್ರತಿ ಮೇನಿನದು ಹಂಗೆ ಆಗ್ಬಿಟ್ರೆ ಹೆಂಗೆ? ಕೆಲಸ ಮಾಡಿ ಅವ್ರು ರೈಟ್ ಸೈಡ್ ಎಲ್ಲ ಕುಟ್ಕೋಬೇಡಿ, ಅದ್ರ ಕೆಳಗೆ ಹೆಡ್ಡಿಂಗ್ ಕೆಳಗಡೆ ಮಾರ್ಕ್ಸ್. ಇಲ್ಲಿ ನೋಡಿ, ಇದೆಲ್ಲ ಹೊರಗಡೆ ಹೋಗಿದೆ. ಈ ಔಟ್ಲೈನ್ ಹಾಕಿದ್ದಾರೆ ಅಂದಾಗ ಅದು ಹೊರಗಡೆ ಹೋಗಿದೆ, ಇನ್ನೂ ಬರ್ತಾ ಇಲ್ಲ. ಟೆಕ್ನಾಲಜಿಯಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ನೋಡಿ, ಎಷ್ಟು ಗ್ಯಾಪ್ ಇದೆ ಒಂದು ಆಪ್ಷನ್ಸ್ ಇಂದ ಇನ್ನೊಂದು ಆಪ್ಷನ್ಸ್ಗೆ. ತುಂಬಾ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದರೆ ಸ್ವಲ್ಪ ಸಹೋದಯದವರು ದಯವಿಟ್ಟು ಇದನ್ನೆಲ್ಲ ಸರಿಪಡಿಸ್ಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಒಂದು ಆ ಸಹೋದಯ ಪೇಪರ್ ಬಗ್ಗೆ ಏನು ಒಂದು ಗೌರವ ಇರುತ್ತದೆ. ಇದು ಸರಿಯಾಗಿ ಇಲ್ಲ ನಿಜವಾಗ್ಲೂ. ಇದು ಆಲ್ ದ ಸಬ್ಜೆಕ್ಟ್ ಒಂದು ಸರಿಯಾಗಿದೆ, 2 ಸರಿ, ನೋ ನಥಿಂಗ್. ಪ್ರತಿ ಸಬ್ಜೆಕ್ಟ್ ಅಲ್ಲ ಇದೆ ಇದೇ ತರ. ಥ್ಯಾಂಕ್ ಯು, ಬಾಯ್ ಬಾಯ್.